ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ, ಅವರ ಒಂದು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಮಂದಿ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಕರ್ನಾಟಕದಲ್ಲಿ ಒಟ್ಟು 98 ಪಾಕ್ ಪ್ರಜೆಗಳಿದ್ದಾರೆ. ತಾತ್ಕಾಲಿಕ ವೀಸಾದ ಮೇಲೆ ಆಗಮಿಸಿರುವವರ ಸಂಖ್ಯೆ 9. ಕೆಲವರು ಲಾಂಗ್ ಲೈಫ್ ವೀಸಾದ ಮೇಲೆ ಆಗಮಿಸಿದ್ದಾರೆ, ಅವರು ಇಲ್ಲಿ ಉಳ್ಕೊಂಡಿದ್ದಾರೆ. ಪಾಕ್ ಹಿಂದೂಗಳಿಗೆ ಕೊಡಲಿರುವಂತಹ ಲಾಂಗ್ ಲೈಫ್ ವೀಸಾದ ಮೇಲೆ ಈಗ ಗಮನ ಹರಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ 84 ವೀಸಾದ ಬಗ್ಗೆ ತೀರ್ಮಾನಿಸಿಲ್ಲ ಸರ್ಕಾರ. ತೀರ್ಮಾನವಾದ ನಂತರದಲ್ಲಿ ಅವರುಗಳ ಗಡೀಪಾರಿನ ಪ್ರಕ್ರಿಯೆ ವಿಷಯವಾಗಿ ನಿರ್ಧಾರವನ್ನು ತಿಳಿಸಲಾಗುತ್ತೆ. ಕರ್ನಾಟಕದಲ್ಲಿ ಒಟ್ಟು ಪಾಕಿಸ್ತಾನಿ ಪ್ರಜೆಗಳು 98 ಮಂದಿ ಇದ್ದಾರೆ. ಯಾವುದ್ಯಾವುದೋ ರೀಸನ್ಸ್ಗಳ ಮೇಲೆ ವೀಸಾಗಳನ್ನ ಪಡ್ಕೊಂಡು ಬಂದಿದ್ದಾರೆ. ತಾತ್ಕಾಲಿಕ ವೀಸಾದಡಿಯಲ್ಲಿ ಬಂದಿರ್ತಾರೆ, ಅವರುಗಳ ಸಂಖ್ಯೆ 9. ಇವರು ಟೂರಿಸ್ಟ್ ವೀಸಾಗಾಗಿ ಬಂದಿರಬಹುದು ಅಥವಾ ಏನೋ ಕೆಲಸದ ಕಾರ್ಯದ ವಿಷಯವಾಗಿ ಬಂದಿರಬಹುದು. ಅವರ ನಂಬರ್ಸ್ 9 ಇದೆ. ಇನ್ನು 89 ಮಂದಿಯ ವೀಸಾ ಇನ್ನೂ ಕೂಡ ತೀರ್ಮಾನವಾಗಿಲ್ಲ. ಅವ್ರುಗಳನ್ನ ಎಕ್ಸಿಟ್ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. 84 ಮಂದಿಯ ವೀಸಾ ವಿಷಯವಾಗಿ ಇನ್ನೂ ತೀರ್ಮಾನ ಆಗಿಲ್ಲ. ಲಾಂಗ್ ಲೈಫ್ ವೀಸಾ ಪಾಕ್ ಹಿಂದೂಗಳು ಲಾಂಗ್ ಲೈಫ್ ವೀಸಾವನ್ನು ಪಡ್ಕೊಂಡಿರ್ತಾರೆ. ಸೊ ಅವರ ಆಗಮನವೂ ಕೂಡ ಈಗ ಆಗಿಬಿಟ್ಟಿದೆ. ಅವರ ಎಕ್ಸಿಟ್ ಹೇಗೆ ಅನ್ನುವಂಥ ಪ್ರಶ್ನೆ, ಅದರ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಭಾರತೀಯ ಪ್ರಜೆಯನ್ನು ಮದುವೆ ಆಗಿರ್ತಾರೆ, ಅವರು ಕಾರಣಾಂತರಗಳಿಂದ ಇಲ್ಲಿ ಬಂದು ಆನಂತರದಲ್ಲಿ ಇಲ್ಲಿ ಮದುವೆ ಆಗಿರ್ತಾರೆ. ಅವರುಗಳು ಇಲ್ಲಿಯ ಪೌರತ್ವವನ್ನು ಕೂಡ ಪಡ್ಕೊಂಡಿಲ್ಲ. ಯಾಕಂದರೆ ಭಾರತ ಇಲ್ಲಿನ ಪೌರತ್ವವನ್ನು ಅವರಿಗಾಗಲಿ ಅವರಿಗೆ ಹುಟ್ಟಿರುವಂಥ ಮಕ್ಕಳಿಗಾಗಲಿ ಕೊಟ್ಟಿಲ್ಲ. ಸೊ ಹೀಗಿದ್ದಾಗ ಅವರುಗಳ ಗಡೀಪಾರು ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಭಾರತೀಯ ತಂದೆ ಪಾಕ್ ತಾಯಿ ಅವರ ಮಕ್ಕಳಿಗೆ ವೀಸಾ ವಿಷಯವಾಗಿ ಈಗ ಇರುವಂತಹ ಒಂದು ಪ್ರಶ್ನೆ, ಆ ಒಂದು ವಿಷಯವಾಗಿಯೂ ಕೂಡ ಅವರುಗಳು ಕಾಯ್ತಾ ಇದ್ದಾರೆ. ಏನು ರೆಸ್ಪಾನ್ಸ್ ಬರುತ್ತೆ, ನಾವು ಹೋಗಬೇಕಾಗತ್ತಾ, ಏನಾಗುತ್ತೆ, ನಾವು ಇಲ್ಲಿನ ಪ್ರಜೆಗಳು ಅಂತ ಪರಿಗಣಿಸ್ತಾರಾ, ಕಾರಣ ಇಲ್ಲಿ ಹುಟ್ಟಿರುವಂತಹ ಮಕ್ಕಳಿರ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರುಗಳು ಏನಾಗುತ್ತೆ ಅನ್ನುವಂಥ ಆತಂಕ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಸದ್ಯ ಹಲವಾರು ಕಾರಣಗಳಿಂದ ಬಂದು ಕರ್ನಾಟಕದಲ್ಲಿ ಸೇರ್ಕೊಂಡಿರ್ತಾರೆ, ಇಲ್ಲಿಯ ಪ್ರಜೆಯನ್ನು ಮದುವೆ ಆಗಿರ್ತಾರೆ, ಆ ನಂತರದಲ್ಲಿ ಇಲ್ಲೇ ಅವರಿಗೆ ಮಕ್ಕಳಾಗಿರುತ್ತೆ, ಅವ್ರಿಗಿನ್ನೂ ಪೌರತ್ವ ಸಿಕ್ಕಿದೆಯಾ, ಅವರು ಹಾಗಾದರೆ ಇವಾಗ ದೇಶ ಬಿಡಬೇಕಾಗತ್ತಾ, ರಾಜ್ಯ ತೊರಿಬೇಕಾಗತ್ತಾ, ಆ ಪ್ರಶ್ನೆಗೆ ಏನು ಉತ್ತರ ಸಿಗ್ತಾ ಇದೆ? ದಿವ್ಯಾ, ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಕೇವಲ 17 ಮಾದರಿಯ ಏನು ವೀಸಾ ಇತ್ತು, ವೀಸಾವನ್ನ ರದ್ದನ ಮಾಡಿ ಅವರನ್ನ 29ನೇ ತಾರೀಕು ಒಳಗಾಗಿ ಅವರ ದೇಶಕ್ಕೆ ವಾಪಸ್ ಕಳಿಸ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರತಿ ರಾಜ್ಯದಲ್ಲೂ ಕೂಡ ಆ ಸೂಚನೆಯನ್ನು ಕೂಡ ಪಾಲನೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ 27ನೇ ತಾರೀಕು ಅಂದರೆ ತಾತ್ಕಾಲಿಕ ವೀಸಾದಲ್ಲಿ ಬಂದಂಥವ್ರು ಬಿಸ್ನೆಸ್ ಇರ್ಬೋದು, ಪ್ರವಾಸ ಇರ್ಬೋದು, ಶಿಕ್ಷಣ ಇರ್ಬೋದು, ಈ ರೀತಿಯಲ್ಲಿ ತಾತ್ಕಾಲಿಕ ವೀಸಾದಲ್ಲಿ ಬಂದಂಥವ್ರನ್ನ 27ನೇ ತಾರೀಕು ವಾಪಸ್ ಹೋಗ್ಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತು ವೈದ್ಯಕೀಯ ವೀಸಾದಲ್ಲೂ ಕೂಡ ಬರ್ತಾರೆ. ಯಾಕೆಂದರೆ ಬೇರೆ ದೇಶದಿಂದ ಪಾಕಿಸ್ತಾನದಿಂದನೂ ಕೂಡ ಬೆಂಗಳೂರಿಗೆ ಬರುವಂಥದ್ದು, ಇಲ್ಲಿ ಚಿಕಿತ್ಸೆನ ಪಡ್ಕೊಳ್ಳುವಂಥವ್ರು ಇವರೆಲ್ಲರೂ ಕೂಡ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯಲ್ಲಿ ವೈದ್ಯಕೀಯ ವಿಚಾರಕ್ಕೆ ಬಂದಂಥವ್ರು ಯಾರು, ವೀಸಾವನ್ನು ಪಡ್ಕೊಂಡು ಬಂದಂಥವ್ರು ಯಾರಿದ್ರು, ಅವರನ್ನ ಈಗಾಗಲೇ 29ನೇ ತಾರೀಕು ಅವರು ಹೊರಡಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನೊಂದು ಪ್ರಮುಖವಾಗಿ ಇರುವಂಥ ವಿಚಾರ ಏನಂದ್ರೆ, ಇಲ್ಲಿಯ ತಂದೆ ತಾಯಿಗೆ ಜನಿಸಿರುವಂಥ ಮಕ್ಕಳಿರ್ಬೋದು ಅಥವಾ ಇಲ್ಲಿ ಯಾರು ಮದುವೆ ಆಗಿರುವಂಥವ್ರು ಇರ್ಬೋದು, ಅಂಥವ್ರಿಗೆ ಸಂಬಂಧಪಟ್ಟಂತೆ ವೀಸಾ ಇನ್ನೂ ಕೂಡ ರದ್ದನ್ನ ಮಾಡಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತೆ, ಆ ರೀತಿಯ ನಿರ್ಧಾರಕ್ಕೆ ಮುಂದಿನ ಪ್ರಕ್ರಿಯೆಗಳು ನಡೆಯುವಂಥದ್ದು. ಸದ್ಯಕ್ಕೆ ಕರ್ನಾಟಕದಲ್ಲಿ 98 ಜನದಷ್ಟು ಪಾಕಿಸ್ತಾನದ ಪ್ರಜೆಗಳಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಮದುವೆ ಆದಂಥವರು ಮತ್ತು ಏನು ತಂದೆ ಬಯೋಲಾಜಿಕಲ್ ಫಾದರ್ ಅಂತ ಏನು ಹೇಳ್ತಾರೆ, ಅವರ ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ಗಳಿಗೂ ಸಿಗ್ಬೇಕಾಗಿರುವಂಥದ್ದು. ಅವರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಗುರುತು ಮಾಡಲಾಗಿದೆ. ಅವರ ವೀಸಾನು ಕೂಡ ಐಡೆಂಟಿಫೈಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ತಾತ್ಕಾಲಿಕ ವೀಸಾದಲ್ಲಿ ಬಂದಂಥವರು 8ರಿಂದ 9 ಜನ, ಅವರನ್ನ 29ನೇ ತಾರೀಕು ಕರ್ನಾಟಕದಿಂದ ಡಿಪೋರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಳ್ಳಾಗ್ತದೆ. ಮತ್ತು ಅವರ ಚಲನವಲನಗಳು ಅಕಸ್ಮಾತ್ ಇಲ್ಲೇ ಉಳ್ಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. 29 ಆದ್ರೂ ನಂತರ ಕೂಡ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳನ್ನ ಮಾಡ್ತಾ ಇರುವಂಥದ್ದು. ಅವರು ಯಾವ ಸ್ಥಳದಲ್ಲಿ ಮತ್ತು ಯಾವ ವಿಳಾಸದಲ್ಲಿ ವಾಸ ಮಾಡ್ತೀವಿ ಅಂತೇಳಿ ಬಂದಿದ್ದಾರೆ, ಅಂದ್ರೆ ಶಿಕ್ಷಣಕ್ಕೆ ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಬಂದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಅಡ್ರೆಸ್ಗಳನ್ನ ಫೈಂಡ್ ಔಟ್ ಅನ್ನ ಮಾಡಿದ್ದಾರೆ. ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಮತ್ತೆ ವಾಪಸ್ ನಿಮ್ಮ ದೇಶಕ್ಕೆ ತೆರಳಬೇಕು ಅಂತ ಹೇಳಿ. ಅಕಸ್ಮಾತ್ ಅವರು ಈಗ ಸಾಮಾನ್ಯವಾಗಿ ಈ ರೀತಿ ವೀಸಾವನ್ನು ತೆಗೆದುಕೊಂಡು ಬಂದು ಇಲ್ಲಿ ತಲೆಮರೆಸ್ಕೊಳ್ಳುವಂಥ ಪ್ರಕ್ರಿಯೆಗಳೇನಾದರೂ ಮಾಡಿದ್ರೆ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಯಾರು
ಯಾರು 9 ಜನ ತಾತ್ಕಾಲಿಕ ವೀಸಾದಲ್ಲಿ ಇದ್ದಾರೆ ಅವರ ಬಗ್ಗೆ ಐಡೆಂಟಿಫಿಕೇಶನ್ ಮಾಡ್ತಾ ಇರುವಂಥದ್ದು ಮತ್ತು ಅವರ ವಿಳಾಸವನ್ನು ತಿಳ್ಕೊಂಡು ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮಾಡ್ತಾ ಇರುವಂಥದ್ದು. ಇನ್ನುಳಿದಂತೆ ಇನ್ನು 84 ಜನ ಏನಿದ್ರು ಅದರ ಏನು ಅಡ್ರೆಸ್ ಇರ್ಬೋದು, ಜೊತೆಗೆ ಅವರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರ ಸ್ಥಿತಿಗತಿಗಳೇನು, ಜೊತೆಗೆ ಅವರ ಬೇರೆ ಬೇರೆಯ ಡೆವಲಪ್ಮೆಂಟ್ಗಳೇನು, ಎಲ್ಲದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಈಗಾಗಲೇ ಸ್ಥಳೀಯ ಪೊಲೀಸರು ಇರ್ಬೋದು ಮತ್ತು FRRO ಇರ್ಬೋದು ಇವರೆಲ್ಲರೂ ಕೂಡ ತಿಳ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನಾದರೂ ಹೊಸದಾಗಿ ಆದೇಶವನ್ನು ಮಾಡಿದ್ರೆ ಅವರನ್ನು ಕೂಡ ಡಿಪೋರ್ಟ್ ಮಾಡೋ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆ ಕೊಡುವಂಥ ಸಾಧ್ಯತೆಗಳು ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.